ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ಈ ಪ್ರೋಮೋದಲ್ಲಿ ಬಿಗ್ ಬಾಸ್ ಮನೆಯ ವಿಲನ್ ಈಗ ಎಲ್ಲ ಸ್ಪರ್ಧಿಗಳಿಗೆ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಸೊ ಯಾವ ರೀತಿಯಪ್ಪ ಅಂದರೆ ನಿಮ್ಮ ಪಾಲಿಗೆ ಅಲ್ಲಿರುವಂಥ ಸ್ಪರ್ಧಿಗಳಲ್ಲಿ ಯಾರು ವಿಲನ್ ಅಂತ ಆಯ್ಕೆ ಮಾಡಬೇಕು ಅನ್ನೋ ಒಂದು ಚಟುವಟಿಕೆನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಆ ವಿಲನ್ಗೆ ಅಂದರೆ ಅವರ ಪ್ರಕಾರ ಯಾರು ವಿಲನ್ ಆಗಿರ್ತಾರಲ್ಲ ಅವರ ಕೊರಳಿಗೆ ಒಂದು ಮೆಣಸಿನಕಾಯಿ ಹಾರನ ಹಾಕಬೇಕಾಗುತ್ತೆ. ಬನ್ನಿ ಯಾರ್ಯಾರಿಗೆ ಹಾರ ಹಾಕಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತಹ ವಿಲನ್ನು ಮನೆಯ ಸ್ಪರ್ಧಿಗಳಿಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ. ಅದರಲ್ಲಂತೂ ಟಾಸ್ಕ್ಗಳ ಮೇಲೆ ಟಾಸ್ಕ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದೇ ರೀತಿ ಈಗ ಅಲ್ಲಿರುವಂಥ ಸ್ಪರ್ಧಿಗಳ ಮಧ್ಯೆ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಅವರ ಪಾಲಿಗೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ನಿಜವಾದ ವಿಲನ್ ಯಾರು ಅಂತ ಕಂಡುಹಿಡಿಬೇಕು ಅವರ ಸ್ಪರ್ಧಿಗಳಲ್ಲಿ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಇಲ್ಲೇ ಒಬ್ಬೊಬ್ಬ ಸ್ಪರ್ಧಿಗಳು ಒಬ್ಬೊಬ್ಬ ಕಾರಣಗಳನ್ನ ಕೊಟ್ಟು ಆ ವಿಲನ್ಗೆ ಅಂದರೆ ಅವರ ಪಾಲಿನ ವಿಲನ್ಗೆ ಒಂದು ಮೆಣಸಿನಕಾಯಿ ಹಾರನ್ನು ಹಾಕ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈಗ ಬಂದಿರುವಂಥ ಪ್ರೋಮೋದಲ್ಲಿ ಆ್ಯಕ್ಚುಲ್ ಆಗಿ ಗಿಲ್ಲಿ ಮತ್ತು ರಕ್ಷಿತಾ ಬಗ್ಗೆ ತುಂಬಾ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಉಳಿದಿರುವಂಥ ಸ್ಪರ್ಧಿಗಳ ಬಗ್ಗೆ ಏನೂ ತೋರಿಸಿಲ್ಲ. ಅದರ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ಅಪ್ಡೇಟ್ ಸಿಗುತ್ತೆ. ಬಟ್ ಇವರ ಮತ್ತೆ ಏನೆಲ್ಲ ಆಯಿತು ಅನ್ನೋದನ್ನು ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಹೌದು ವೀಕ್ಷಕರೇ, ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತಹ ವಿಲನ್ನು ಸ್ಪರ್ಧಿಗಳ ಮಧ್ಯೆ ಒಂದುಗಳ ಡೀಲ್ ಅಥವಾ ಟಾಸ್ಕ್ಗಳನ್ನ ಕೊಟ್ಟು ಅವರವರ ಮಧ್ಯೆ ಸ್ವಲ್ಪ ಆಟಗಳನ್ನ ಶುರು ಮಾಡಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಆಟ ನೋಡೋಕ್ಕೂ ತುಂಬ ಚೆನ್ನಾಗಿದೆ, ಎಂಟರ್ಟೈನ್ಮೆಂಟು ಸಿಗ್ತಾ ಇದೆ. ಬಟ್ ಇದೀಗ ನಿನ್ನೆ ಎಪಿಸೋಡ್ನಲ್ಲಿ ಗಿಲ್ಲಿ ಮತ್ತು ಅಶ್ವಿನಿಗೆ ಒಂದು ಡೀಲ್ನ ಕೊಟ್ಟಿದ್ರು. ಏನಪ್ಪ ಅಂದರೆ ಈ ಒಂದು ಡೀಲ್ಗೆ ನೀವು ಒಪ್ಕೊಂಡ್ರೆ ಆ ಡೀಲ್ನ ಮಾಡಿ ಮುಗಿಸಿದ್ರೆ ನೀವು ಖಂಡಿತ ಕ್ಯಾಪ್ಟನ್ಸಿ ಕೂಟಕ್ಕೆ ಸೆಲೆಕ್ಟ್ ಆಗ್ತೀರಾ ಅಂತಲೂ ಕೂಡ ಹೇಳಿದರು. ಅದೇ ರೀತಿ ಗಿಲ್ಲಿ ಕಾವ್ಯವನ್ನು ಅಳಿಸಿದ್ರು. ಅಷ್ಟೇ ಅಲ್ಲದೆ ಆ 3 ಕಿಚ್ಚನ ಚಪ್ಪಾಳೆ ಹೊಂದಿರುವಂಥ ಫೋಟೋಗಳನ್ನು ಸಹ ಸ್ಟೋರ್ ರೂಮಲ್ಲಿ ಇಟ್ಟರು. ಅದಾದ ಬಳಿಕ ತುಂಬ ಸಮಸ್ಯೆ ಕೂಡ ಆದವು. ಬಟ್ ಆ ಒಂದು ಚಟುವಟಿಕೆಯಲ್ಲಿ ಅವರು ವಿನ್ ಆದರು. ಬಟ್ ಅದು ಕ್ಯಾಪ್ಟನ್ಸಿ ಕೂಡ ಸೆಲೆಕ್ಟ್ ಆದರೂ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿ ಇನ್ನೂ ಗೊತ್ತಿಲ್ಲ. ಆ ಒಂದು ವಿಚಾರದಲ್ಲಿ ಕಾವ್ಯವರ ಮನಸ್ಸಿಗೆ ತುಂಬ ನೋವಾಯಿತು. ಬಟ್ ಯಾಕಪ್ಪ ಅಂದರೆ ಆ ಟಾಸ್ಕ್ ಇದ್ದಿದ್ದು ಅದೇ ರೀತಿ, ಬಟ್ ಅದು ಕಾವ್ಯ ಅವರಿಗೆ ಗೊತ್ತಿರಲಿಲ್ಲಾಗಿತ್ತು. ಯಾಕಪ್ಪ ಅಂದರೆ ಇಲ್ಲಿ ಗಿಲ್ಲಿಗೆ ಮತ್ತು ಅಶ್ವಿನಿಗೆ ಸಪ್ರೇಟಾಗಿ ಒಂದು ಡೀಲ್ನ ಕೊಟ್ಟಿದ್ರು. ಆ ಒಂದು ಡೀಲ್ನ ಪ್ರಕಾರ ಕಾವ್ಯ ಕಣ್ಣಲ್ಲಿ ಕಣ್ಣೀರು ಹಾಕ್ಸಿದ್ದು ಗಿಲ್ಲಿ ಅವರು. ಅಲ್ಲಿ ಏನು ಮಾತಾಡಿದ್ರು, ಆಲ್ಮೋಸ್ಟ್ ಫ್ರೀ ಪ್ರಾಡಕ್ಟ್ ಅಂತ ಮಾತಾಡಿದ್ರು, ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರು. ನಾಮಿನೇಷನ್ ವಿಚಾರದಲ್ಲಿ ಸ್ವಲ್ಪ ಅದನ್ನ ಮುಂದಿಟ್ಕೊಂಡು ಅವರಿಗೆ ಕಣ್ಣೀರು ಬರುವಂತೆ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಈಗ ಆ ಕಾರಣನೇ ಇಟ್ಕೊಂಡು ನಮ್ಮ ಕಾವ್ಯ ಅವರು ಗಿಲ್ಲಿನ ನಾಮಿನೇಟ್ ಮಾಡಿದ್ರು. ಅಷ್ಟೇ ಅಲ್ಲದೆ ಈಗ ನನ್ನ ಪಾಲಿಗೆ ಬಿಗ್ ಬಾಸ್ ಮನೆಯ ವಿಲ್ಲನ್ ಅಂದರೆ ಗಿಲ್ಲಿ ಅಂತಲೂ ಆಯ್ಕೆ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಇಲ್ಲಿ ಗಿಲ್ಲಿಗೆ ಮೆಣಸಿನಕಾಯಿ ಹಾರ ಸಮೇತ ಹಾಕಿದ್ದಾರೆ. ಈಗ ಪ್ರೆಸೆಂಟಾಗಿ ಈ ವಾರ ಕಂಪ್ಲೀಟಾಗಿ ಬಿಗ್ ಬಾಸ್ ಮನೆಗೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯಗೆ ವಿಲ್ಲನ್ ಅಂದರೆ ಗಿಲ್ಲಿ ಅಂತಲೂ ಕೂಡ ಹೇಳ್ಬೋದು. ಈಗ ಇವರ ಮಧ್ಯೆ ಸ್ವಲ್ಪ ವಾದ ವಿವಾದಗಳು ನಡೀತಾ ಇದ್ದಾವೆ. ನೋಡೋಣ ಏನಾಗುತ್ತೆ ಅಂತ ಇವತ್ತಿನ ಎಪಿಸೋಡ್ನಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಅವರು ಯಾವ ಕಾರಣಗಳನ್ನ ಕೊಟ್ಟಿದ್ದಾರೆ ಅಂತ. ಆಲ್ಮೋಸ್ಟ್ ಈ ಪ್ರೋಮೋದಲ್ಲಿ ಆ ಕಾರಣಗಳನ್ನ ತೋರಿಸಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಬಟ್ ಯಾರು ಕೂಡ ಈ ಎಪಿಸೋಡ್ಗಳನ್ನ ಮಿಸ್ ಮಾಡ್ಕೊಳ್ಳೋಕೆ ಬೇಡಿ. ಅದರಲ್ಲೂ ಕೂಡ ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರೋಂಥ ವಿಲ್ಲನ್ ಎಪಿಸೋಡ್ ಮಾತ್ರ ತುಂಬ ಚೆನ್ನಾಗಿದೆ. ಈ ಕಡೆ ಒಂದು ಗಿಲ್ಲಿದು ಒಂದು ಕಡೆ ಆದರೆ ಇನ್ನೊಂದು ರಕ್ಷಿತಾ. ಆಲ್ಮೋಸ್ಟ್ ಎಲ್ಲ ಸ್ಪರ್ಧಿಗಳು ರಕ್ಷಿತನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅವರ ಪಾಲಿಗೆ ಬಿಗ್ ಬಾಸ್ ಮನೆಯ ವಿಲ್ಲನ್ ಅಂದರೆ ರಕ್ಷಿತಾ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ತುಂಬ ಮೆಣಸಿನ ಹಾರಗಳು ಅವರಿಗೆ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಕಾವ್ಯ ಅವರು ಏನು ಹೇಳ್ತಾ ಇದ್ದಾರೆ, ಒಂದು ಮೆಣಸಿನಕಾಯಿ ಹಾರನ ಹಾಕಿ ಇಲ್ಲಿ ಕಾವ್ಯ ಅವರು ರಕ್ಷಿತಾಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ಒಬ್ಬೊಬ್ಬ ವ್ಯಕ್ತಿಗೂ ಒಂದೊಂದು ಫಾರ್ಮುಲಾ ಯೂಸ್ ಮಾಡ್ತಾಳೆ. ಅಂದರೆ ಒಬ್ಬೊಬ್ಬ ಹತ್ರನೂ ಒಬ್ಬೊಬ್ಬ ಒಂದು ಮಾತುಗಳನ್ನ ಯೂಸ್ ಮಾಡ್ತಾಳೆ. ಅಂದರೆ ಅವ್ರನ್ನ ಮ್ಯಾನಿಪುಲೇಟ್ ಮಾಡೋದಾಗಿರಲಿ, ಅವ್ರನ್ನ ಬೇರೆ ರೂಟಿಗೆ ಕರ್ಕೊಂಡು ಹೋಗೋದಾಗಲಿ, ಆ ರೀತಿಯ ಮಾತುಗಳನ್ನ ಆಡ್ತಾರೆ ಅಂತ ಹೇಳಿ ಕಾವ್ಯ ಅವರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ರಕ್ಷಿತಾ ಭಾಷೆ ಮೇಲೂ ಕೂಡ ಕಾವ್ಯ ಅವರು ಮಾತಾಡ್ತಾ ಇದ್ದಾರೆ. ಪರ್ಸ್ನಾಲಿಟಿ ಏನಿದೆ, ಭಾಷೆ ಏನಿದೆ, ಬೇರೆಯವ್ರನ್ನ ಹರ್ಟ್ ಮಾಡೋ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ತಾಳೆ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದಾರೆ. ಇದ್ರ ಅರ್ಥ ನೋಡಿದ್ರೆ ಎಲ್ಲೋ ಕಾವ್ಯ ಅವರು ಈ ರೀತಿ ಅನಿಸಿರ್ಬೋದು. ಆ ಕಾರಣಕ್ಕೆ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇರ್ಬೋದು. ಬಟ್ ಇಲ್ಲಿ ಒಬ್ಬೊಬ್ಬ ಸ್ಪರ್ಧೆಗೂ 2 ಜನ ಆಯ್ಕೆ ಮಾಡುವಂಥ ಅವಕಾಶ ಸಿಕ್ಕಿದೆ. ಹಾಗಾಗಿ ಇಲ್ಲಿ ಕಾವ್ಯ ಅವರು ಮೊದಲನೇದಾಗಿ ಗಿಲ್ಲಿನ ಆಯ್ಕೆ ಮಾಡಿದ್ದಾರೆ, ಎರಡನೇದಾಗಿ ರಕ್ಷಿತಾನ ಆಯ್ಕೆ ಮಾಡಿದ್ದಾರೆ. ಆಲ್ರೆಡಿ ಈಗ ಗಿಲ್ಲಿಗೆ ಕೊಟ್ಟಿರೋದು ನೋಡಿ ಮನೆ ಮಂದಿ ಎಲ್ಲ ಫುಲ್ ಶಾಕ್ ಆಗಿದ್ದಾರೆ. ಗಿಲ್ಲಿ ರಿಯಾಕ್ಷನ್ ಬೇರೆ ರೀತಿ ಬರ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಕಾವ್ಯ ಮತ್ತೆ ಒಂದಿಷ್ಟು ಕಾರಣಗಳನ್ನ ಕೊಡ್ತಾ ಇದ್ದಾಳೆ. ಏನಪ್ಪ ಅಂದರೆ ರಕ್ಷಿತಾ ಕಣ್ಣಿಂಗ್ ಬಿಹೇವಿಯರ್ ಅನಿಸ್ತು ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಈ ಒಂದು ವಿಚಾರದಲ್ಲಿ ರಕ್ಷಿತಾ ಮತ್ತು ಕಾವ್ಯ ಮಧ್ಯೆ ತುಂಬ ವಾದ ವಿವಾದಗಳು ನಡೆದಿದ್ದಾವೆ. ಇಲ್ಲಿ ರಕ್ಷಿತಾ ಅವ್ರು ಏನು ಹೇಳ್ತಾ ಇದ್ದಾರೆ, ಆ್ಯಕ್ಚುಲಿ ನೀನು ಅದು ಕಣ್ಣಿಂಗ್ ಬಿಹೇವ್ ಮಾಡೋದು, ಆ್ಯಕ್ಚುಲಿ ನೀನು ಕಾವ್ಯ ಅನ್ನೋದೇ ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ನಿನ್ನ ಆಟ ಎಲ್ಲ ನಂಗೆ ಗೊತ್ತು, ಯಾವ ರೀತಿ ಆಟ ಆಡ್ತಿದೆ, ಹೇಗೆ ಮ್ಯಾನಿಪುಲೇಟ್ ಮಾಡ್ತಾ ಇದೆಯಾ ಯಾರನ್ನ ಅನ್ನೋ ರೀತಿಯಲ್ಲಿ ಇಲ್ಲಿ ರಕ್ಷಿತಾ ಅವರು ಮಾತಾಡಿದ್ದಾರೆ. ಇವರ ಮಧ್ಯೆ ಸ್ವಲ್ಪ ವಾದ ವಿವಾದಗಳು ನಡೆದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಇವಾಗ ಬಂದಿರೋ ಪ್ರೋಮೋದಲ್ಲಿ ನಾನು ಹೇಳಿದ ಹಾಗೆ ಗಿಲ್ಲಿ ಮತ್ತು ರಕ್ಷಿತಾ, ಕಾವ್ಯ ಈ 3 ಜನ ತುಂಬ ಹೈಲೈಟ್ ಆಗಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ರಕ್ಷಿತಾ ಅವ್ರು ಏನು ಹೇಳ್ತಾ ಇದ್ದಾರೆ, ನೀನು ಮೊದಲೇ ಕಾಂಪಿಟೇಟರ್ ಅಲ್ಲ, ನಮಗೆಲ್ಲ ಕಾಂಪಿಟೇಟರ್ ಅಲ್ಲೇ ಅಲ್ವಾ ನೀನು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಒಂದು ಮಾತಿಗೆ ಕಾವ್ಯ ಅವರು ನಾನು ಅಗ್ರಿ ಮಾಡ್ತೀನಿ. ಬಟ್ ನಿನ್ನ ಥರ ಒಂದು ಜಗಳ ನಡೆಯೋ ಟೈಮಲ್ಲಿ ಮಧ್ಯೆ ಓಡೋಗೋದಾಗಲಿ, ಸಂಬಂಧ ಇಲ್ದಿರೋಂಥ ವಿಷಯಗಳಿಗೆ ಮಾತಾಡೋದಾಗಲಿ ನಿನ್ನಂಥ ಪುಕ್ಲಿ ನಾನಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈಗ ವಿಲನ್ ಮಾಡ್ತಾ ಇರುವಂಥ ಪ್ಲ್ಯಾನ್ಗೂ ಈಗ ಅಲ್ಲಿ ನಡೀತಾ ಇರುವಂಥ
ಮಾಡುವಂಥ ವಿಷಯಕ್ಕೂ ಎರಡೂ ಕೂಡ ಸಿಂಕ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇಲ್ಲಿ ವಿಲನ್ ಮಾಡುವಂಥ ಪ್ಲ್ಯಾನ್ಗೆ ಎಲ್ಲ ಸಕ್ಸಸ್ ಆಗ್ತಾ ಇದೆ, ಯಾವುದು ಕೂಡ ಫ್ಲಾಪ್ ಆಗ್ತಾ ಇಲ್ಲ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಸೊ ನೀನೇ ಕೊಟ್ಟಿರುವಂಥ ಡೀಲ್ನಲ್ಲೂ ಸಹ ಗಿಲ್ಲಿ ಅವರು ಕಂಪ್ಲೀಟಾಗಿ ಮುಗಿಸಿದ್ರು. ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಅವರ ಅಡ್ಡಕ್ಕೆ ಕರೆಸಿ ಒಂದಿಷ್ಟು ಡೀಲ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಅದೇ ರೀತಿ ಇಲ್ಲಿರುವಂಥ ಸ್ಪರ್ಧಿಗಳು ಆ ಡೀಲ್ಗಳಿಗೆ ಒಪ್ಕೊಂಡು ಆ ಡೀಲ್ಗಳನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ಹೊಡೆದಾಟ ಒಂದು ಕ್ಯಾಪ್ಟನ್ಸಿ ವಿಚಾರದಲ್ಲಿ ಅಂತಲೂ ಕೂಡ ಹೇಳ್ಬೋದು. ಸೊ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಪ್ಪ ಅಂದರೆ ಇಲ್ಲಿ ಯಾವುದೇ ರೀತಿಯ ಟಾಸ್ಕ್ಗಳು ನಡೀತಾ ಇಲ್ಲ. ಸೊ ಅವರು ಕೊಡುವಂಥ ಡೀಲ್ಗಳನ್ನ ಒಪ್ಕೊಂಡು ಯಾರು ಆ ಡೀಲ್ನಲ್ಲಿ ಪಾಸ್ ಆಗ್ತಾರೆ ಸೊ ಅವರು ಡೈರೆಕ್ಟಾಗಿ ಕ್ಯಾಪ್ಟನ್ಸಿ ಕೂಟಕ್ಕೆ ಸೆಲೆಕ್ಟ್ ಆಗ್ಬೋದು. ಆಲ್ರೆಡಿ ಈಗ ಗಿಲ್ಲಿ ಮತ್ತು ಅಶ್ವಿನಿ ಅವರು ಈ ಒಂದು ಕಂಪ್ಲೀಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಚೈತ್ರ ಅವರು ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಯಾಕಪ್ಪ ಅಂದರೆ ಈಗ ಆಲ್ರೆಡಿ ಒಂದ್ಸರಿ ಕ್ಯಾಪ್ಟನ್ ಸಹ ಆಗಿದ್ದಾರೆ. ಅದರಲ್ಲಿ ಅವ್ರಿಗೊಂದು ಎಕ್ಸ್ಟ್ರಾ ಡೀಲ್ ಸಹ ವಹಿಸಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಸೊ ಇದೀಗ ನಾಮಿನೇಷನ್ ಚಟುವಟಿಕೆ ಅಂತಲೂ ಕೂಡ ಹೇಳ್ಬೋದು ಒಂದು ರೀತಿ ಇದು. ಬಟ್ ಇಲ್ಲಿ ವಿಲನ್ಗಳನ್ನ ಯಾರು ಹುಡುಕಬೇಕು ಅನ್ನೋ ರೀತಿಯಲ್ಲಿ ನಡೀತಾ ಇದೆ ಅಷ್ಟೇ. ಅಲ್ಲಿ ನಾಮಿನೇಷನ್ ಜೊತೆಗೆ ಇಲ್ಲಿ ವಿಲನ್ ಯಾರು ಅಂತ ಹುಡುಕಬೇಕು ಅನ್ನೋದು ನಡೀತಾ ಇರುವಂಥದ್ದು. ಸೊ ಇದರಲ್ಲಿ ಕೆಲವೊಂದು ಸ್ಪರ್ಧಿಗಳು ತುಂಬ ಜನ ಆಯ್ಕೆ ಮಾಡಿದ್ದಾರೆ. ಸೊ ಇಲ್ಲಿ ಸ್ಪಂದನ ಅವರು ರಕ್ಷಿತ್ ಅವ್ರನ್ನ ಆಯ್ಕೆ ಮಾಡೋ ರೀತಿ ಫೋಟೋ ಕೂಡ ಕಂಡಿದೆ. ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಯಾವ್ಯಾವ ಸ್ಪರ್ಧಿಗಳು ಯಾರ್ಯಾರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದರಲ್ಲೂ ಈಗ ಗಿಲ್ಲಿ ಮತ್ತು ಕಾವ್ಯ ಮಧ್ಯೆ ಸ್ವಲ್ಪ ಬಿರುಕುಗಳು ಶುರು ಆಗಿದ್ದಾವೆ. ಅದರಲ್ಲೂ ಕೂಡ ಕಾವ್ಯ ಅವರು ನಿನ್ನೆ ಅಷ್ಟೇ ಗಿಲ್ಲಿ ಜೊತೆ ತುಂಬ ಜಗಳ ಆಡಿದ್ದಾರೆ. ಇದೀಗ ಕಾವ್ಯ ಅವರು ಗಿಲ್ಲಿ ಆದಮೇಲೆ ಸೊ ರಕ್ಷಿತನ ಮೇನ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಆಲ್ಮೋಸ್ಟ್ ಇಲ್ಲಿ ರಕ್ಷಿತ ಯಾವುದೇ ರೀತಿಯ ವಿಚಾರದಲ್ಲೂ ಕಾವ್ಯ ಹತ್ರ ಹೋಗಿಲ್ಲ. ಸೊ ಕಳೆದ ವಾರ ನಾಮಿನೇಷನ್ ವಿಚಾರದಲ್ಲಿ ಮಾತ್ರ ಅವ್ರ ಹತ್ರ ಹೋಗಿದ್ರು. ಬಟ್ ಈ ವಾರ ಯಾವುದೇ ವಿಚಾರಕ್ಕೂ ಕೂಡ ಹೋಗಿಲ್ಲ. ಬಟ್ ಈಗ ಅದೇ ವಿಷಯಗಳನ್ನ ಇಟ್ಕೊಂಡು ಕಾವ್ಯ ಅವರು ಇಲ್ಲಿ ರಕ್ಷಿತನ ನಾಮಿನೇಟ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತು ಬಂದಿರುವಂಥ ಪ್ರೋಮೋದಲ್ಲಿ ಸೊ ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯ ವಿಷಯ ವಿಲನ್ ಯಾರು ಅಂತ ಹುಡುಕಾಟದ ಬಗ್ಗೆನೇ ಇತ್ತು ಅಂತಲೂ ಕೂಡ ಹೇಳ್ಬೋದು. ಯಾರು ಇನ್ನು ಈ ಪ್ರೋಮೋ ನೋಡಿಲ್ಲ, ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ದಯವಿಟ್ಟು ಹೋಗಿ ನೋಡ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ರಕ್ಷಿತಾ ಮತ್ತು ಕಾವ್ಯ ಮತ್ತು ಗಿಲ್ಲಿ ಈ ಮೂರು ಜನರಲ್ಲಿ ತಗೊಂಡಿರುವಂಥ ನಿರ್ಧಾರಗಳಲ್ಲಿ ಸೊ ಕಾವ್ಯ ಬೆಟರಾ ಅಥವಾ ಗಿಲ್ಲಿ ಬೆಟರಾ ಇಲ್ಲ ರಕ್ಷಿತಾ ಬೆಟರಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ನಾನು ಫಸ್ಟ್ ಆಫ್ ಆಲ್ ಇಲ್ಲಿ ಕಾವ್ಯನ ಅಗ್ರಿ ಮಾಡ್ತೀನಿ. ಯಾಕಪ್ಪ ಅಂದರೆ ಕೆಲವೊಂದಿಷ್ಟು ವಿಚಾರಗಳನ್ನ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ಸ್ವಲ್ಪ ಅತಿಯಾಗಿ ಹೇಳ್ತಾ ಇದ್ದಾರೆ ಅಂತ ನಾನು ಅನ್ಕೊತೀನಿ. ಸೊ ನಾನು ನೋಡಿದ ಹಾಗೆ ರಕ್ಷಿತನೂ ಅದೇ ರೀತಿ ಮಾಡ್ತಾ ಇದ್ದಾಳೆ. ಸೊ ನಾನು ಹೇಳೋಕ್ಕಾಗಲ್ಲ ಸೊ ಅವಳು ತಪ್ಪಿದೆಯಾ ಇವಳು ತಪ್ಪಿದೆಯಾ ಅಂತ ನಾವೇ ಬ್ಲೈಂಡಾಗಿ ಪ್ಲೇ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಎಪಿಸೋಡ್ಗಳನ್ನ ನೋಡಿದ ಮೇಲೆ ಅದರ ಬಗ್ಗೆ ಸಂಪೂರ್ಣ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ಇವ್ರದೇ ತಪ್ಪು ಅವ್ರದ್ದು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಯಾವ ರೀತಿ ಟೆಲಿಕಾಸ್ಟ್ ಆಗುತ್ತೆ ಮತ್ತು ಯಾರ್ಯಾರು ನಾಮಿನೇಟ್ ಅಂದರೆ ವಿಲನ್ ಅಂತ ಯಾರು ಆಯ್ಕೆ ಮಾಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂತಲೂ ಕೂಡ ಹೇಳ್ತೀನಿ. ಸೊ ಇವತ್ತಿನ ಅಪ್ಡೇಟ್ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಪ್ರಕಾರ ಈ ವಾರ ನಾಮಿನೇಷನಲ್ಲಿ ಟೋಟಲಾಗಿ 8 ಜನ ಸೆಲೆಕ್ಟ್ ಆಗಿದ್ದಾರೆ ಅನ್ನೋ ಸುದ್ದಿ ಇದೆ. ಯಾವುದೇ ರೀತಿಯ ವೋಟಿಂಗ್ ಪೋಲ್ಗಳು ಆನ್ ಆಗಿಲ್ಲ, ಅದ್ರ ಬಗ್ಗೆ ನಮಗೆ ಅಪ್ಡೇಟ್ ಸಿಕ್ಕಿಲ್ಲ. ನೋಡೋಣ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಮತ್ತು ಯಾರು ಪಾರಾಗ್ತಾರೆ ಅನ್ನೋದು ಡೌಟ್ ಆಗಿದೆ. ಯಾಕಪ್ಪ ಅಂದರೆ ಆಲ್ರೆಡಿ ಈಗ ನಾಮಿನೇಷನ್ ಟಾಸ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಯಾವುದೇ ರೀತಿಯ ವೋಟಿಂಗ್ ಪೋಲ್ಗಳು ಕ್ಲೋಸ್ ಆಗಿಲ್ಲ, ಅಂದರೆ ಓಪನ್ ಆಗಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್.